ಈ ಹಿಂದೆ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆ ಆಡಿದ ಒಂದೇ ಒಂದು ಮಾತು ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿದ್ದು ಇತಿಹಾಸ. ಅದು ಸಂವಿಧಾನ ಬದಲಾವಣೆಯ ಮಾತಾಡಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಪೆಟ್ಟು ಬಿತ್ತು ಅನ್ನೋದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಇದ್ದೀವಿ. ಇದೀಗ DCM DK ಶಿವಕುಮಾರ್ ಕೊರಳಿಗೆ ಸುತ್ತಿಕೊಂಡಿದೆ ಮತ್ತದೇ ಸಂವಿಧಾನ ಬದಲಾವಣೆಯ ಉರುಳು. ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋಕ್ಕಾಗಿ, ಗುತ್ತಿಗೆಯಲ್ಲಿ 4 ಮೀಸಲಾತಿ ಕೊಡೋ ವಿಚಾರವಾಗಿ ಅಗತ್ಯ ಬಿದ್ದರೆ ಸಂವಿಧಾನ ಬದಲಿಗೂ ಕೂಡ ಸಹಿ ಅಂಥೇಳಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಹೇಳಿದ್ದಾರೆ ಎಂಬ ಮಾತು ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದೆ. ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ, ಮೊದಲು ನೋಡೋಣ ಬನ್ನಿ. ಸಂವಿಧಾನ ಬದಲಾವಣೆ ಬಾಣಲೆಗೆ ಕೈ. डीकेशी मेले संसद केसरी ज्वाले. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. देश का संविधान जो डॉक्टर बाबा साहब अम्बेडकर ने बनाया वो कोई बना नहीं सकता. रिजर्वेशन भी ರಾಜ್ಯದಲ್ಲಿ ಕಳೆದ 5-6 ದಿನಗಳಿಂದ ಬೆಂಕಿ ಕೆನ್ನಾಲಿಗೆ ಚಾಚುವಂತೆ ಮಾಡಿದ್ದು ಹನಿಜಾಲ. ಇಲ್ಲಿ ಸಿದ್ದು ಆಪ್ತ ಸಚಿವರೆಲ್ಲರೂ ಕೂಡ ಯಾರ ಹೆಸರನ್ನ ಸಹ ನೇರವಾಗಿ ಎತ್ತದಿದ್ರು ಈ ಎಲ್ಲರ ಬಾಣ ಹೋಗಿ ಬೀಳ್ತಿರೋದು DCM DK ಶಿವಕುಮಾರ್ ಆವರಣಕ್ಕೆ. ಇದರಿಂದ ತಪ್ಪಿಸಿಕೊಳ್ಳೋಕೆ DK ಶಿವಕುಮಾರ್ ಗುರಾಣಿ ಹಿಡಿದು ನಿಂತಾಗಲೇ ಒಕ್ಕರ್ಸಿದೆ ಮತ್ತೊಂದು ವಿವಾದ. ಅದು ಕೈ ಹಾಕಿದ್ರೆ ರಾಜಕೀಯ ಭವಿಷ್ಯವನ್ನೇ ಬೂದಿ ಮಾಡುವಷ್ಟು ಅಪಾಯಕಾರಿ ಅನಿಸಿದ ಸಂವಿಧಾನ ಬದಲಾವಣೆ ಬೆಂಕಿಗೆ. ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ಕೊಟ್ಟ 4% ಮೀಸಲಾತಿ ಸಮರ್ಥಿಸಿಕೊಳ್ಳೋ ಭರದಲ್ಲಿ DK ಶಿವಕುಮಾರ್ ಎಡವಿ ಬಿದ್ದಿದ್ದಾರೆ ಅನ್ನೋ ಆರೋಪ ಬಿಜೆಪಿಯದ್ದು. ಅಗತ್ಯ ಬಿದ್ದರೆ ಈ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆಗೆ ಸಿದ್ಧ ಎಂಬರ್ಥದ ಮಾತುಗಳನ್ನ DK ಶಿವಕುಮಾರ್ ಆಡಿದ್ದಾರೆ ಅಂತ ಸಂಸತ್ನಲ್ಲಿ ರಾಡಿ ಎಬ್ಬಿಸಿದೆ ಕಮಲಪಾಳ್ಯ. ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದೆ ಸಂವಿಧಾನ ಬದಲಾವಣೆ ರೋಷಾಗ್ನಿ. ಇದನ್ನೇ ಕಾಂಗ್ರೆಸ್ ವಿರುದ್ಧ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸ ಹೊರಟಿದ್ದು ಕೇಸರಿ ಬ್ರಿಗೇಡ್. The Karnataka government has passed a bill granting 4% of reservation to minorities and in public contracts. ये और इसके साथ साथ जो वहां के डिप्टी चीफ मिनिस्टर हैं जिसके बारे में रिजू जी ने रेफरेंस दी है. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. दिस इज अ वेरी सीरियस मैटर. और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम लोग करते हैं. ರಾಜ್ಯದಲ್ಲೂ ಯಾವಾಗ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಕಮಲಪಾಳ್ಯ ಬೆಂಕಿ ಉಂಡೆ ಎರಚಿತು, ತಿರುಗಿ ಬಿದ್ದಿದ್ದು ಕೈಪಡೆ. ಕಾಂಗ್ರೆಸ್ ಅಲ್ಲ ಬಿಜೆಪಿಯೇ ಸಂವಿಧಾನ ವಿರೋಧಿ ಅಂತ ಕಿಡಿಕಾರಿದ್ರು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಆಗ ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ಮಧ್ಯೆ ಬೆಂಕಿ ಬಿರುಗಾಳಿ. ಇನ್ನೊಂದೆಡೆ ಸಂಸತ್ ಬಳಿಕ ರಾಜ್ಯದಲ್ಲೂ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದೆ ಬಿಜೆಪಿ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿಯೋಕೆ ರೆಡಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಸೊಲ್ಲೆತ್ತೋ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಸಾಬೀತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಧರ್ಮಾಧಾರಿತ ಮೀಸಲಾತಿಯನ್ನು ನೀಡಬಾರದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಕಮಲ ಕ್ರೋಧಾಗ್ನಿ. DK ಸಂವಿಧಾನ ಬದಲಾವಣೆ ಮಾತನಾಡಿದ್ದಾರೆ ಅಂತ ಆರೋಪಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮಾತೆತ್ತಿದ್ರೆ ಸಂವಿಧಾನ ಅಂಥೇಳಿ ಜಪ ಮಾಡುವಂಥ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ DK ಶಿವಕುಮಾರ್ ಅವರು
ಅಗತ್ಯ ಬಿದ್ದರೆ ಸಂವಿಧಾನವನ್ನು ಬದಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅನ್ನುವ ಆರೋಪ ಇದೆಯಲ್ಲ, ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆ. ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿದೆ. ಹಾಗಾದರೆ ಸಂವಿಧಾನ ಬದಲಿಸ್ತೀವಿ ಅಂಥೇಳಿ DCM DK ಶಿವಕುಮಾರ್ ಅವರು ಹೇಳಿದ್ರ? ಮುಸ್ಲಿಮರಿಗೆ ಶೇಕಡ 4 ಮೀಸಲಾತಿ ಖಾತ್ರಿಗೆ ಈ ಮಾತು ಬರುತ್ತೆ. ಧರ್ಮಾಧಾರಿತವಾಗಿ ಯಾವುದೇ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. DK ಶಿವಕುಮಾರ್ ಆ ಉದ್ದೇಶದಿಂದ ಸಂವಿಧಾನವನ್ನು ಅಗತ್ಯವಿದ್ದರೆ ಬದಲಿಸುವಂಥ ಸಂದರ್ಭ ಬರಬಹುದು ಅಂತೇಳಿ ಹೇಳಿದ್ದು ಈಗ ಹೊತ್ತಿಕೊಂಡಿದೆ. DK ಶಿವಕುಮಾರ್ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಕಮಲ ಪ್ರತಿಭಟನೆ ಮಾಡಿದೆ. ಇವತ್ತು ಸಂಸತ್ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ. ಆದರೆ ತಾವು ಹಾಗೆ ಹೇಳೇ ಇಲ್ಲ ಅಂತೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು BJPಯವರು ತಿರುಚಿದ್ದಾರೆ ಅಂತೇಳಿ DK ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟದ ಬಗ್ಗೆ DK ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. 36 ವರ್ಷಗಳಿಂದ ಶಾಸಕ, ನಮ್ಮದು ರಾಷ್ಟ್ರೀಯ ಪಕ್ಷ. 36 ವರ್ಷದಿಂದ ಹಿರಿಯ ಶಾಸಕ ನಾನು, ರಾಷ್ಟ್ರೀಯ ಪಕ್ಷ ನಮ್ಮದು. ಸಂವಿಧಾನದ ಬಗ್ಗೆ ನಾನು ಮಾತೇ ಆಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. JP ನಡ್ಡಾಗಿಂತ ನಾನು ಸೆನ್ಸಿಬಲ್ ರಾಜಕಾರಣಿ. ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾರ ಕುರಿತಾಗಿ ಮಾತಾಡಬೇಕು, ಏನು ಮಾತಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೆನ್ಸ್ ನನಗಿದೆ ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಾರೆ ಈ ಸಂವಿಧಾನದ ಉರುಳು ಈಗ DK ಶಿವಕುಮಾರ್ ಅವರ ಕೊರಳಿಗೆ ಸುತ್ತಿಕೊಂಡಿದೆ. ಹಾಗಾದರೆ DK ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಿಜೆಪಿಯವರು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ. ನಾನು 36 ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು. ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ. ನನ್ನ ಭಾಷೆ, ನನ್ನ ಮಾತು, ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ. ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ. ನಂಬರ್ 1 ಹೊರಗಡೆನೂ ಎಲ್ಲೂ ಸ್ಟೇಟ್ಮೆಂಟ್ ಕೊಡಲಿಲ್ಲ. 3ನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿಲಿ ಹೋಗಿದ್ದೆ, ಅಲ್ಲೂ ಕೂಡ ನೀವು ತೆಗೆದು ನೋಡಿ. ನಮ್ಮ ಈ ಒಂದು ವಿಚಾರ ನಾವು ಮಣ್ಣೆ ಮಾಡಿದ್ದೀವಿ. ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನ 4% ರಿಸರ್ವೇಶನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ. ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು, ಸಂವಿಧಾನ ರಕ್ಷಣೆ ಮಾಡೋರು ನಾವು. ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಬಗ್ಗೆ. ಈ ಹಿಂದೆ BJPಯ ಸಂಸದ ಅನಂತಕುಮಾರ್ ಹೆಗಡೆ ಆಡಿದ ಒಂದೇ ಒಂದು ಮಾತು ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿದ್ದು ಇತಿಹಾಸ. ಅದು ಸಂವಿಧಾನ ಬದಲಾವಣೆಯ ಮಾತಾಡಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಪೆಟ್ಟು ಬಿತ್ತು ಅನ್ನೋದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಇದ್ದೀವಿ. ಇದೀಗ DCM DK ಶಿವಕುಮಾರ್ ಕೊರಳಿಗೆ ಸುತ್ತಿಕೊಂಡಿದೆ ಮತ್ತದೇ ಸಂವಿಧಾನ ಬದಲಾವಣೆಯ ಉರುಳು. ಮುಸ್ಲಿಮರಿಗೆ ಶೇಕಡ 4 ಮೀಸಲಾತಿ ಕೊಡೋಕ್ಕಾಗಿ, ಗುತ್ತಿಗೆಯಲ್ಲಿ 4 ಮೀಸಲಾತಿ ಕೊಡೋ ವಿಚಾರವಾಗಿ ಅಗತ್ಯ ಬಿದ್ದರೆ ಸಂವಿಧಾನ ಬದಲಿಗೂ ಕೂಡ ಸಹಿ ಅಂಥೇಳಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಹೇಳಿದ್ದಾರೆ ಎಂಬ ಮಾತು ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದೆ. ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ, ಮೊದಲು ನೋಡೋಣ ಬನ್ನಿ. ಸಂವಿಧಾನ ಬದಲಾವಣೆ ಬಾಣಲೆಗೆ ಕೈ. DKಶಿ ಮೇಲೆ ಸಂಸತ್ನಲ್ಲಿ ಕೇಸರಿ ಜ್ವಾಲೆ. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता. रिजर्वेशन की ರಾಜ್ಯದಲ್ಲಿ ಕಳೆದ 5-6 ದಿನಗಳಿಂದ ಬೆಂಕಿ ಕೆನ್ನಾಲಿಗೆ ಚಾಚುವಂತೆ ಮಾಡಿದ್ದು ಹನಿಜಾಲ. ಇಲ್ಲಿ ಸಿದ್ದು ಆಪ್ತ ಸಚಿವರೆಲ್ಲರೂ ಕೂಡ ಯಾರ ಹೆಸರನ್ನ ಸಹ ನೇರವಾಗಿ ಎತ್ತದಿದ್ರು ಈ ಎಲ್ಲರ ಬಾಣ ಹೋಗಿ ಬೀಳ್ತಿರೋದು DCM DK ಶಿವಕುಮಾರ್ ಆವರಣಕ್ಕೆ. ಇದರಿಂದ ತಪ್ಪಿಸಿಕೊಳ್ಳೋಕೆ DK ಶಿವಕುಮಾರ್ ಗುರಾಣಿ ಹಿಡಿದು ನಿಂತಾಗಲೇ ಒಕ್ಕರ್ಸಿದೆ ಮತ್ತೊಂದು ವಿವಾದ. ಅದು ಕೈ ಹಾಕಿದ್ರೆ ರಾಜಕೀಯ ಭವಿಷ್ಯವನ್ನೇ ಬೂದಿ ಮಾಡುವಷ್ಟು ಅಪಾಯಕಾರಿ ಅನಿಸಿದ ಸಂವಿಧಾನ ಬದಲಾವಣೆ ಬೆಂಕಿಗೆ. ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ಕೊಟ್ಟ ಶೇಕಡ 4ರಷ್ಟು ಮೀಸಲಾತಿ ಸಮರ್ಥಿಸಿಕೊಳ್ಳೋ ಭರದಲ್ಲಿ DK ಶಿವಕುಮಾರ್ ಎಡವಿ ಬಿದ್ದಿದ್ದಾರೆ ಅನ್ನೋ ಆರೋಪ ಬಿಜೆಪಿಯದ್ದು. ಅಗತ್ಯ ಬಿದ್ದರೆ ಈ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆಗೆ ಸಿದ್ಧ ಎಂಬರ್ಥದ ಮಾತುಗಳನ್ನ DK ಶಿವಕುಮಾರ್ ಆಡಿದ್ದಾರೆ ಅಂತ ಸಂಸತ್ನಲ್ಲಿ ರಾಡಿ ಎಬ್ಬಿಸಿದೆ ಕಮಲಪಾಳ್ಯ. ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದೆ ಸಂವಿಧಾನ ಬದಲಾವಣೆ ರೋಷಾಗ್ನಿ. ಇದನ್ನೇ ಕಾಂಗ್ರೆಸ್ ವಿರುದ್ಧ
ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸ ಹೊರಟಿದ್ದು ಕೇಸರಿ ಬ್ರಿಗೇಡ್. The Karnataka government has passed a bill granting 4% of reservation to minorities and in public contracts. ये और इसके साथ साथ जो वहां के डिप्टी चीफ मिनिस्टर हैं, जिसके बारे में रिजू जी ने रेफरेंस दी है, डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम लोग करते हैं. ರಾಜ್ಯದಲ್ಲೂ ಯಾವಾಗ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಕಮಲಪಾಳ್ಯ ಬೆಂಕಿ ಉಂಡೆ ಎರಚಿತು, ತಿರುಗಿ ಬಿದ್ದಿದ್ದು ಕೈಪಡೆ. ಕಾಂಗ್ರೆಸ್ ಅಲ್ಲ, ಬಿಜೆಪಿಯೇ ಸಂವಿಧಾನ ವಿರೋಧಿ ಅಂತ ಕಿಡಿಕಾರಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಆಗ ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ಮಧ್ಯೆ ಬೆಂಕಿ ಬಿರುಗಾಳಿ. ಇನ್ನೊಂದೆಡೆ ಸಂಸತ್ ಬಳಿಕ ರಾಜ್ಯದಲ್ಲೂ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದೆ ಬಿಜೆಪಿ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿಯೋಕೆ ರೆಡಿ? ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಸೊಲ್ಲೆತ್ತೋ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಸಾಬೀತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಧರ್ಮಾಧಾರಿತ ಮೀಸಲಾತಿಯನ್ನು ನೀಡಬಾರ್ದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಕಮಲ ಕ್ರೋಧಾಗ್ನಿ. ಡಿಕೆ ಸಂವಿಧಾನ ಬದಲಾವಣೆ ಮಾತನಾಡಿದ್ದಾರೆ ಅಂತ ಆರೋಪಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮಾತೆತ್ತಿದ್ರೆ ಸಂವಿಧಾನ ಅಂಥೇಳಿ ಜಪ ಮಾಡುವಂಥ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಅಗತ್ಯ ಬಿದ್ದರೆ ಸಂವಿಧಾನವನ್ನು ಬದಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅನ್ನುವ ಆರೋಪ ಇದೆಯಲ್ಲ, ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆ. ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿದೆ. ಹಾಗಾದರೆ ಸಂವಿಧಾನ ಬದಲಿಸ್ತೀವಿ ಅಂಥೇಳಿ CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ? ಮುಸ್ಲಿಮರಿಗೆ 4% ಮೀಸಲಾತಿ ಖಾತ್ರಿಗೆ ಈ ಮಾತು ಬರುತ್ತೆ. ಧರ್ಮಾಧಾರಿತವಾಗಿ ಯಾವುದೇ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಡಿ ಕೆ ಶಿವಕುಮಾರ್ ಆ ಉದ್ದೇಶದಿಂದ ಸಂವಿಧಾನವನ್ನು ಅಗತ್ಯವಿದ್ದರೆ ಬದಲಿಸುವಂಥ ಸಂದರ್ಭ ಬರಬಹುದು ಅಂತೇಳಿ ಹೇಳಿದ್ದು ಈಗ ಹೊತ್ತಿಕೊಂಡಿದೆ. ಡಿ ಕೆ ಶಿವಕುಮಾರ್ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಕಮಲ ಪ್ರತಿಭಟನೆ ಮಾಡಿದೆ. ಇವತ್ತು ಸಂಸತ್ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ. ಆದರೆ ತಾವು ಹಾಗೆ ಹೇಳೇ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ಬಿಜೆಪಿಯವರು ತಿರುಚಿದ್ದಾರೆ ಅಂತೇಳಿ ಡಿ ಕೆ ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಡಿ ಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. 36 ವರ್ಷಗಳಿಂದ ಶಾಸಕ, ನಮ್ಮದು ರಾಷ್ಟ್ರೀಯ ಪಕ್ಷ. 36 ವರ್ಷದಿಂದ ಹಿರಿಯ ಶಾಸಕ ನಾನು, ರಾಷ್ಟ್ರೀಯ ಪಕ್ಷ ನಮ್ಮದು. ಸಂವಿಧಾನದ ಬಗ್ಗೆ ನಾನು ಮಾತೇ ಆಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. JP ನಡ್ಡಾಗಿಂತ ನಾನು ಸೆನ್ಸಿಬಲ್ ರಾಜಕಾರಣಿ. ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾರ ಕುರಿತಾಗಿ ಮಾತಾಡಬೇಕು, ಏನು ಮಾತಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೆನ್ಸ್ ನನಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಾರೆ ಈ ಸಂವಿಧಾನದ ಉರುಳು ಈಗ ಡಿ ಕೆ ಶಿವಕುಮಾರ್ ಅವರ ಕೊರಳಿಗೆ ಸುತ್ತಿಕೊಂಡಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಿಜೆಪಿಯವರು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ. ನಾನು 36 ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು. ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಪ್ರಸ್ತಾವನೆ ಮಾಡಿದ್ದಾರೆ, ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ. ನನ್ನ ಭಾಷೆ, ನನ್ನ ಮಾತು, ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ. ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ. ನಂಬರ್ 1, ಹೊರಗಡೆನೂ ಎಲ್ಲೂ ಸ್ಟೇಟ್ಮೆಂಟ್ ಕೊಡಲಿಲ್ಲ. 3ನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿಲಿ ಹೋಗಿದ್ದೆ, ಅಲ್ಲೂ ಕೂಡ ನೀವು ತೆಗೆದು ನೋಡಿ. ನಮ್ಮ ಈ ಒಂದು ವಿಚಾರ ನಾವು ಮಣ್ಣೆ ಮಾಡಿದ್ದೀವಿ. ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನ 4% ರಿಸರ್ವೇಶನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ. ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು, ಸಂವಿಧಾನ ರಕ್ಷಣೆ ಮಾಡೋರು ನಾವು.